ನಾವು ಎಲ್ಲದಕ್ಕೂ ಅಂಟ್ಕೊಳ್ಳೋದು ಸ್ವಭಾವ, ಅದನ್ನು ಅಟ್ಯಾಚ್ಮೆಂಟ್ ಅಂತೀವಿ. ಅಂಟ್ಕೊಳ್ಳೋದನ್ನು ಅಟ್ಯಾಚ್ಮೆಂಟು ಒಂದು ಕಾಯಿಲೆನೇ, ಅಂದರೆ ಮೋಹದ ಜಾಡ್ಯ ಅಂತ ಹೇಳ್ತಾರೆ. ಇದು ಅಂಟ್ಕೊಂಡಾಗ ನಾವೊಂದು ವ್ಯಕ್ತಿ ಅಷ್ಟೇ, ಒಂದು ಪರ್ಸನ್. ವಿ ಆರ್ ನಾಟ್ ಎನ್ ಇಂಡಿವಿಜುವಲ್ ಹೋಲ್. ಅದು ಆ ಪರಿಪೂರ್ಣತ್ವ ಇರಲ್ಲ. ಯಾವುದೋ ಒಂದಕ್ಕೆ ಅಂಟ್ಕೊಂಡ್ರೆ ಹೆಂಗೆ ಪರಿಪೂರ್ಣ ಆಗ್ತೀವಿ ಅಲ್ವಾ? ಯಾವುದೋ ಒಂದು ದೊಡ್ಡದ ಒಂದು ಭಾಗದಲ್ಲಿ ಒಂದಾಗೋದು ಪರಿಪೂರ್ಣ. ಅಂಟ್ಕೊಳ್ಬಾರ್ದು. ಅಂಟ್ಕೊಳ್ಳೋ ವ್ಯಾಮೋಹ ಒಂದು ಬಂಧನ, ಇದು ಒಂದು ಮೋಹದ ಜಾಡ್ಯ, ಇದು ವ್ಯಕ್ತಿತ್ವಕ್ಕೆ ಬಡ್ಕೊಳ್ಳೋ ಜಾಡ್ಯ. ನೀನು ಪರ್ಸನ್ ಆಗಿದ್ದರೆ, ಅಂದರೆ ಅಹಂಕಾರವನ್ನು ನೀನು ಪೋಷಿಸ್ತಾ ಇದ್ದರೆ, ಒಂದು ವ್ಯಕ್ತಿ ಆಗಿದ್ದರೆ ಅದು ಬಡ್ಕೊಳ್ಳುತ್ತೆ. ಆ ಸ್ವಭಾವದಲ್ಲೇ ನೀನು ಕೆಲಸ ಮಾಡಿದ್ರೆ ನಿಂದೆಲ್ಲನೂ ಪ್ರತಿಕ್ರಿಯೆ ಅಲ್ವಾ, ಎಲ್ಲ ರಿಯಾಕ್ಷನ್ ಅಲ್ವಾ? ನಿನ್ನ ರಿಯಾಕ್ಷನ್ನಲ್ಲೇ ನಿನ್ನ ಕರ್ಮಗಳು ರೂಪ ತಗೊಳ್ತಾ ಇದ್ರೆ ಎಲ್ಲಿದೆ ನಿನಗೆ ಆ ಅಭಯ? ಬರೀ ಭಯನೇ. ಭಯ ಒಂದು ನಿನಗೆ ಕಾಯಿಲೆ, ಅಂಟುಜಾಡ್ಯದಿಂದ ಭಯ. ಅಭಯದ ಒಂದು ಅವತಾರ ನಿನಗಾಗಬೇಕು. ಅಂಟಿಕೊಳ್ಳದಿರು. ಅಂಟಿಕೊಳ್ಳುವ ವ್ಯಾಮೋಹವೇ ಬಂಧನವು. ಈ ಮೋಹದ ಅಂಟುಜಾಡ್ಯ ನಿನ್ನ ವ್ಯಕ್ತಿತ್ವಕ್ಕೆ ಬಡಿದುಕೊಳ್ಳುವುದು. ನಿನ್ನ ಸ್ವಭಾವದಲ್ಲಿ ಆಗ ಪ್ರತಿಕ್ರಿಯೆಯಾಗಿ ಕರ್ಮಗಳು ರೂಪುಗೊಳ್ಳುವುದು. ಅಭಯದ ಅವತರಣದಲ್ಲಿ ಭಯವು ತೋರಿಕೆಯಾಗಿ ಬಿಡುಗಡೆಯಾಗುವುದು. ನಿನಗಾಗಬೇಕಾಗಿರೋದು ಏನು? ನೀನು ಫಿಯರ್ಲೆಸ್ ಆಗಬೇಕು. ಆ ಫಿಯರ್ಲೆಸ್ನೆಸ್ನಲ್ಲಿ ಮಾತ್ರ ನಿನಗೆ ಗೊತ್ತಾಗತ್ತೆ ನನಗೆ ಉಂಟಾಗಿರೋ ಭಯ ತೋರಿಕೆ. ಯಾಕೆ ಅಂದರೆ ನನ್ನ ಕರ್ಮಗಳೆಲ್ಲ ತೋರಿಕೆ, ನನ್ನ ಸ್ವಭಾವ ಒಂದು ತೋರಿಕೆ, ನನ್ನ ವ್ಯಕ್ತಿತ್ವ ಒಂದು ತೋರಿಕೆ, ನನ್ನ ಮೋಹ ಒಂದು ಅಜ್ಞಾನದ ಅಹಂಕಾರದ ತೋರಿಕೆ. ಇದು ಅಂಟುಕೊಂಡಿರೋ ತೋರಿಕೆ ಅಂತ ಗೊತ್ತಾಗತ್ತೆ. ಸ್ಟೇ unattached. The process of clinging in attachment is bondage. The epidemic of the attachment attacks your personality. Actions takes form as a reaction to your character. With the descent of that fearlessness, you are free from the fear that is just an appearance.